ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಳವಣಿಗೆ ಆಗಿದೆ. ಹೈಕಮಾಂಡ್ ಕೊಡ್ತಾ ಇಲ್ಲ, ಶೆಟ್ಟರ್ ಬಿಡ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ ಹೈಕಮಾಂಡ್ ಕೊಡ್ತಾ ಇಲ್ಲ, ಶೆಟ್ಟರ್ ಬಿಡ್ತಿಲ್ಲ. ಟಿಕೆಟ್ ಸಿಗದೆ ಇದ್ರೆ ಪಕ್ಷೇತರವಾಗಾದ್ರೂ ಸ್ಪರ್ಧೆ ಮಾಡಿಯೇ ಸಿದ್ಧ ಅನ್ನೋ ರೀತಿಯಲ್ಲಿ ಶೆಟ್ಟರ್ ಅವರ ನಡೆ ಇದೆ. ಇವತ್ತೇ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಬೆಂಬಲಿಗರ ಜೊತೆ ಶೆಟ್ಟರ್ ಅವರು ಸಭೆಯನ್ನ 11 ಗಂಟೆಗೆ ಮಾಡ್ತೀನಿ ಅಂದಿದ್ರು. ಅದಕ್ಕೂ ಮುಂಚೆ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶೆಟ್ಟರ್ ಅವರು ಕಣಕ್ಕಿಳಿತಾರೆ ಅಂತಾನೆ ಅನ್ನಿಸ್ತಾ ಇದೆ. ಬೆಳಗಾವಿ ಬಳಿಕ ಹುಬ್ಬಳ್ಳಿಯಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಸೊ ನೋಡ್ಬೇಕು, ಹಾಗಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಶೆಟ್ಟರ್ ಅಖಾಡಕ್ಕೆ ಇಳಿಯೋದು ಕನ್ಫರ್ಮ್ ಆಗಿಬಿಡತ್ತಾ? ಇನ್ನೆಲ್ಲ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ವಿಚಾರಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಜಗದೀಶ್ ಶೆಟ್ಟರ್ ಅವರು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರೇನಾದ್ರೂ ಬಂಡಾಯವಾಗಿ ನಿಂತ್ಕೊಂಡ್ರೆ, ಬಿಜೆಪಿಯ ವಿರುದ್ಧ ನಿಂತ್ಕೊಳ್ತು ಅಂತ ಹೇಳಿದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಆಗತ್ತೆ. ಬಟ್ ಇವರ ಲೆಕ್ಕಾಚಾರಗಳು ಏನು ಗೊತ್ತಾಗ್ತಾ ಇಲ್ಲ. ಆ ಭಾಗದಲ್ಲಿ 6 ಬಾರಿ ಶಾಸಕರಾಗಿರುವಂತಹ, 6 ಬಾರಿ ಗೆದ್ದಿರುವಂತಹ ಶೆಟ್ಟರ್ ಅವರಿಗೆ ಯಾವ ಕಾರಣಕ್ಕೂ ಟಿಕೆಟ್ ಅನ್ನ ಹಾಗಾದ್ರೆ ಇನ್ನೂ ಅನೌನ್ಸ್ ಮಾಡಿಲ್ಲ ಅನ್ನೋದು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಹಿರಿಯ ನಾಯಕರಿಗೆ ಕೊಡಬೇಕು ಅಂದಾಗ ಎಲ್ಲ ಹಿರಿಯ ನಾಯಕರಿಗೆ ಕೊಡಬೇಕಿತ್ತು. ಆದ್ರೆ ಕೆಲವೊಂದಿಷ್ಟು ಜನ ಹಿರಿಯರಿಗೂ ಕೂಡ ಕೊಟ್ಟಿದ್ದಾರೆ ಪಕ್ಷದಲ್ಲಿ ಟಿಕೆಟ್ ನ ಅಂದಾಗ ಜಗದೀಶ್ ಶೆಟ್ಟರ್ ಅವರಿಗೆ ಏನ್ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಕೊಟ್ಟಿಲ್ಲ? ಸೊ ಇಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೆ ಶೆಟ್ಟರ್ ಅವರ ನಡುವೆ ಹಿಂದೆ ಸುಮಾರು ವರ್ಷಗಳ ಹಿಂದೆ ವೈಮನಸ್ಸಿತ್ತು ಅನ್ನೋ ಲೆಕ್ಕಾಚಾರಗಳಿತ್ತು. ಸೊ ಆ ವಿಚಾರದಲ್ಲಿ ಇಲ್ಲಿ ಏನಾದ್ರೂ ವಿಚಾರಗಳು ಬರ್ತಾ ಇದೆಯಾ, ಹೇಗೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಿದೆ.